ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ. ಇವತ್ತು ನಮ್ಮ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಮಟ್ಟದ ಇಳಿಕೆ ಬಂದಿದೆ. ಇದಕ್ಕೆ ಕಾರಣ ಏನು ಅಂತ ತಿಳಿದ್ರೆ ನೀವೆಲ್ಲ ಆಶ್ಚರ್ಯ ಪಡ್ತೀರಾ. ಕೇವಲ ಒಂದು AI ಕಂಪನಿಯಿಂದಾಗಿ ನಮ್ಮ ಇಡೀ ಮಾರ್ಕೆಟೇ ಇವತ್ತು ಅಲ್ಲೋಲ ಕಲ್ಲೋಲಾಗಿದೆ. ಈ ಮಟ್ಟದ ಇಳಿಕೆ ಒಂದು AI ಕಂಪನಿಯಿಂದ ಆಗುತ್ತೆ ಅಂತಂದರೆ ಕೇಳಿ ನಿಮಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು. ನಮ್ಮ ದೊಡ್ಡ ದೊಡ್ಡ ಮಾರುಕಟ್ಟೆ ಕಂಪನಿಗಳಾದ TCS, ಇನ್ಫೋಸಿಸ್, ವಿಪ್ರೋ ಅಂತ ಶೇರ್ಸ್ ಕೂಡ ಇವತ್ತು ಕೆಳಗೆ ಬಂದಿದೆ. ಡೀಟೇಲ್ ಆಗಿ ತಿಳ್ಕೊಳ್ಳೋಣ ನಡೀರಿ, ಯಾಕೆ ಈ ಥರ ಆಗ್ತಾ ಇದೆ ಅಂತ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಬೇಕು, ChatGPT ತಯಾರು ಮಾಡಿದ ಕಂಪನಿಯಾದ OpenAI ಕಂಪನಿ ಒಂದು ಹೊಸ ಡಿವಿಷನನ್ನು ಪ್ರಾರಂಭಿಸಿದೆ. ಅದರ ಹೆಸರು AI ಡಿಪ್ಲೊಮೆಂಟ್ ಕಂಪನಿ ಎಂದು. ಈ OpenAI ಕಂಪನಿಯು ಟೊಮ್ಯಾರೋ ಅನ್ನುವ ಒಂದು ಹೆಸರಿನ ಹೊಸ AI ಕನ್ಸಲ್ಟಿಂಗ್ ಕಂಪನಿಯನ್ನು ಖರೀದಿಸಿದೆ. ಇದರ ಅರ್ಥ ಏನು ಅಂದರೆ, ಇನ್ಮೇಲಿಂದ ಈ AI ಕಂಪನಿಯು ಕೇವಲ ಸಾಫ್ಟ್ವೇರ್ಗಳನ್ನು ಮಾತ್ರ ತಯಾರಿಸದೆ ತನ್ನ ಒಂದು 150 ಎಕ್ಸ್ಪರ್ಟ್ಸ್ ಇಂಜಿನಿಯರ್ಸ್ಗಳು ಇದ್ದಾರೆ. ಅವರ ಜೊತೆಯುವುದು ದೊಡ್ಡ ದೊಡ್ಡ ಕಂಪನಿಗಳಿಗೆ ಇನ್ಮೇಲಿಂದ AI ಸರ್ವಿಸನ್ನು ಕೂಡ ನೀಡುತ್ತೇವೆ ಎಂದು ಒಂದು ಘೋಷಣೆಯನ್ನು ನೀಡಿದೆ. ಫ್ರೆಂಡ್ಸ್, ಈ AI ಕಂಪನಿ ಮುಂಚೆ ತನ್ನ ITಯ ಎಲ್ಲ ಸರ್ವಿಸಸ್ ಕೆಲಸಗಳನ್ನು ಭಾರತದ ದೊಡ್ಡ ದೊಡ್ಡ ಕಂಪನಿಗಳಾದ TCS, ಇನ್ಫೋಸಿಸ್ ಅಂತ ಕಂಪನಿಗಳಿಗೆ ನೀಡ್ತಾ ಇತ್ತು. ಆದರೆ ಇದು ಇನ್ಮೇಲಿಂದ ಹಾಗೆ ಮಾಡಲ್ಲಂತೆ. ಇದು ಎಲ್ಲ ಸರ್ವಿಸಸ್ಗಳನ್ನು ನಾವೇ ನೀಡುತ್ತೇವೆ ಎಂದು ನಿನ್ನೆ ಒಂದು ಘೋಷಣೆಯನ್ನು ನೀಡಿರುವುದರಿಂದ ಇವತ್ತು ಮಾರ್ಕೆಟಿನಲ್ಲಿ ಜನ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಈ ಫ್ರೆಂಡ್ಸ್, ನೀವು ಅಂದ್ಕೊಳ್ತಿರ್ಬೋದು, ಅವ್ರ ಸರ್ವಿಸಸ್ ಕೊಟ್ಟರೆ ಇವ್ರು ಯಾಕೆ ಭಯಪಡಬೇಕು ಇಂಡಿಯಾದಲ್ಲಿರೋರು ಅಂತ ಅಂದ್ಕೊಂಡಿದ್ದೀರಾ. ಅದಲ್ಲ, ಮೇನು IT ಶೇರ್ಸ್ಗಳ ಮೇಲೆ ಯಾರೆಲ್ಲ ಇನ್ವೆಸ್ಟರ್ಸ್ಗಳು ದುಡ್ಡನ್ನು ಹಾಕಿದ್ದಾರೋ, ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಅವರೆಲ್ಲ ಒಳ್ಳೆಯ ರಿಟರ್ನ್ ಬರಬೇಕು ಅಂತಲೇ ಹಾಕಿರ್ತಾರೆ. ಆದರೆ ಈ ಥರ ಒಂದು AI ಕಂಪನಿ ಮುಂಚೆ ಭಾರತಕ್ಕೆ ತಮ್ಮ ಸರ್ವಿಸಸ್ ಕೆಲಸವನ್ನು ಕೊಡ್ತಾಯಿತ್ತು. ಅದೇ ಇನ್ಮೇಲಿಂದ ಕೊಡದೇ ಇದ್ದರೆ IT ಸೆಕ್ಟರ್ಸ್ಗಳು ಮೊದಲಿನ ಥರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಲ್ಲ, ಅವ್ರಿಗೆ ಒಳ್ಳೆ ರಿಟರ್ನನ್ನು ಕೊಡೋಕ್ಕಾಗಲ್ಲ ಅನ್ನೋ ಒಂದು ಭಯ ಇನ್ವೆಸ್ಟರ್ಸ್ಗಳಿಗೆ ಇದೆ. ಈ ಕಾರಣಕ್ಕೆ ಅವರು ಇನ್ನು ಇಂಡಿಯಾದಲ್ಲಿ IT ಸೆಕ್ಟರ್ಸ್ಗಳು ಮೊದಲಿನ ಥರ ಪರ್ಫಾರ್ಮೆನ್ಸ್ ಮಾಡೋದಿಲ್ಲ, ನಮಗೆ ಒಳ್ಳೆ ರಿಟರ್ನ್ ಕೊಡಲ್ಲ ಅಂಥೇಳಿ ಭಯದಿಂದಾಗಿ ತಮ್ಮ ಇನ್ವೆಸ್ಟ್ಮೆಂಟನ್ನು ಹಿಂಪಡಿತಾ ಇದ್ದಾರೆ. ಈ ಕಾರಣದಿಂದ ಹೆಚ್ಚಾಗಿ ಇವತ್ತು ಮಾರ್ಕೆಟ್ನಲ್ಲಿ IT ಒಂದು ಶೇರ್ಸ್ಗಳು ಹೆಚ್ಚಾಗಿ ಕೆಳಗೆ ಬೀಳ್ತಾ ಇದ್ದಾವೆ. ಫ್ರೆಂಡ್ಸ್, ನೀವು ಕೂಡ IT ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ? ಯಾವ ಸೆಕ್ಟರಲ್ಲಿ ನೀವು ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ನೀವು IT ಸೆಕ್ಟರ್ಸ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಏನಿಲ್ಲ. ಕೇವಲ ಬದಲಾಗುತ್ತಿರುವ ಟೆಕ್ನಾಲಜಿ ಮೇಲೆ ನಿಮ್ಮ ಒಂದು ದೃಷ್ಟಿಯನ್ನು ನೀಡಿ ಅಷ್ಟೇ. ಬದಲಾವಣೆ ಸಹಜ. ಇನ್ನು ಫ್ರೆಂಡ್ಸ್, IT ಸೆಕ್ಟರ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಏನೇ ಆಗಲಿ ನೆನಪಿರಲಿ, ಕಲಿಯುತ್ತಾ ಇರಿ, ಬೆಳೆಯುತ್ತಾ ಇರಿ. ಕೀಪ್ ಲರ್ನಿಂಗ್, ಕೀಪ್ growing. Thank you.